ಹಲೋ ಎವ್ರಿವನ್, ಇದು ಸಾಟರ್ಡೆ ಮಿನಿ ವ್ಲಾಗ್ ಆಗಿರುತ್ತೆ. ಸಾಟರ್ಡೆ ಮಾರ್ನಿಂಗು ಎದ್ದು ನಾನು ಉಪ್ಪಿಟ್ಟಿಗೆ ಅಂತ ರೆಡಿ ಮಾಡ್ತಾಯಿದ್ದೆ. ಉಪ್ಪಿಟ್ಟಿಗೆ ನಾನು ಇಲ್ಲಿ ತರಕಾರಿ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ಆನಿಯನ್ನು, ಒಂದು ಕ್ಯಾರೆಟು, ಒಂದು 8-10 ಬೀನ್ಸು ಇಷ್ಟನ್ನ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣಕ್ಕೆ. ಅದ್ರ ಜೊತೆಗೆ ಸ್ವಲ್ಪ ತೊಗರಿಕಾಳನ್ನ ಹಾಕ್ಕೊಂಡಿದ್ದೀನಿ. ನಾನು ತೊಗರಿಕಾಳು ಸೀಸನ್ ಸ್ಟಾರ್ಟ್ ಆಗಿತ್ತವಿಂದ ನಾನು ತೊಗರಿಕಾಳ್ದು ಉಪ್ಪಿಟ್ಟು ಮತ್ತು ಪಲಾವ್ ಮಾಡೇ ಇರಲಿಲ್ಲ. ಅಟ್ಲೀಸ್ಟ್ ಇವಾಗ ಲಾಸ್ಟ್ ಆಗ್ತಿದೆ, ಅದಕ್ಕೋಸ್ಕರ ಇವಾಗಲಾರು ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಸ್ವಲ್ಪ ಆನಿಯನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ಹಸಿಮೆಣ್ಸಿಕಾಯಿ ಮತ್ತು ಕರಿಬೇವು ಎರಡನ್ನೂ ಹಾಕಿದ್ದೀನಿ. ಅದಾದಮೇಲೆ ವೆಜಿಟೇಬಲ್ಸ್ ಏನಿದೆಯಲ್ಲ, ಆ ವೆಜಿಟೇಬಲ್ಸ್ನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ವೆಜಿಟೇಬಲ್ಲು ಮತ್ತು ಟೊಮೆಟೊನ ಇದಿಷ್ಟನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ರೋಸ್ಟ್ ಮಾಡ್ಕೊಳ್ಳೋ ಟೈಮಲ್ಲೇ ನಾನು ಸಾಲ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ನಾನು ಒಂದು ಬಟ್ಲು ತೊಗರಿಕಾಳನ್ನ ತೊಗೊಂಡಿದ್ದೀನಿ. ಇದರಲ್ಲಿ ನಾಟಿ ತೊಗರಿಕಾಳನ್ನ ತೊಗೊಂಡಿದ್ದೀನಿ. ಈ ಸಲ ತುಂಬ ಸಣ್ಣದು ಚೆನ್ನಾಗಿತ್ತು, ಟೇಸ್ಟು ಕೂಡ. ಒಂದು ಸಲ ಟ್ರೈ ಮಾಡಿ, ಇದೇ ಥರ ಚೆನ್ನಾಗಿರುತ್ತೆ. ಇದಕ್ಕೆ ಕೊಕೊನಟ್ ಕೂಡ ಆ್ಯಡ್ ಮಾಡ್ಬೋದು, ಬಟ್ ನಾನು ಕೊಕೊನಟ್ನ ಆ್ಯಡ್ ಮಾಡಿಲ್ಲ, ನಮ್ಮ ಮನೇಲಿ ಇಷ್ಟ ಆಗೋಲ್ಲ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇಷ್ಟೆಲ್ಲ ಇದು ಮಾಡಿ ಚೆನ್ನಾಗಿ ಸ್ವಲ್ಪ ಒಗ್ಗರಣೆಲೇ ಒಂದು 5 ಮಿನಿಟ್ಸು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿ ರೆಡಿ ಆಗುತ್ತೆ. ಅದ್ರ ಜೊತೆ ನಾನು ಮಧ್ಯಾಹ್ನದ ಊಟಕ್ಕೆ ಹಂಗೇ ಎಣ್ಗಾಯಿ ಮತ್ತು ಚಪಾತಿನ ಮಾಡ್ತಾಯಿದ್ದೆ. ಇದ್ರ ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ಲಾಗಿ ನಾನು ಅಪ್ಲೋಡ್ ಮಾಡ್ತೀನಿ. ಇವಾಗ ಜಸ್ಟ್ ಹಂಗೆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದಾದಮೇಲೆ ಇನ್ನು ಮುದ್ದು ಬಂದ ಕಿಚನಲ್ಲಿ ಏನು ಮಾಡ್ತಿದ್ದೀವಿ ಅಮ್ಮ ಟಿಫನ್ಗೆ ಅಂತ ಕೇಳ್ಕೊಂಡು, ಅವ್ನಿಗೆ ಮುಂಚೆಗೆ ಹೇಳಬೇಕು, ಇಲ್ಲ ಅಂತ ಅಂದರೆ ಆಮೇಲೆ ತಿನ್ನಲ್ಲ. ಟಿಫನ್ ಟೈಮಲ್ಲಿ ಸ್ವಲ್ಪ ಗಾಂಚಲಿ ಮಾಡ್ತಾನೆ ಜಾಸ್ತಿ. ಅದಾದಮೇಲೆ ಚೆನ್ನಾಗಿ ಎಲ್ಲ ನೀರೆಲ್ಲ ಮಳ್ಳಿತು, ತರಕಾರಿ ಎಲ್ಲ ಬೆಂದಿತ್ತು. ಅದಾದಮೇಲೆ ನಾನು ಇಲ್ಲಿ ರವೆನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಉಡುಡಿಯಾಗಿ ಬರೋ ಥರ. ನೆಕ್ಸ್ಟ್ ಇದನ್ನು ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಅಥವಾ ಏನಾದರೂ ಮಿಕ್ಸ್ಚರ್ ಇದ್ದರೆ ಚೆನ್ನಾಗಿರುತ್ತೆ ಚಳಿ ಟೈಮ್ಗೆ. ನಾನಿಲ್ಲಿ ಗಾರ್ಲಿಕ್ ಪಿಕ್ಕಲ್ ಜೊತೆ ಸರ್ವ್ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಇದು ಗಾರ್ಲಿಕ್ ಪಿಕ್ಕಲ್ಲು ನನ್ನ ಹತ್ರ ಖಾಲಿ ಆಯ್ತಾ ಬಂತು. ನೆಕ್ಸ್ಟು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮಾಡ್ಕೊಬೇಕು. ಅದಾದಮೇಲೆ ಸಖತ್ ಟೇಸ್ಟಿಯಾಗಿರುತ್ತೆ, ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟನ್ನ. ನೆಕ್ಸ್ಟ್ ಅದಾದಮೇಲೆ ನಾನು ಮುದ್ದು ಒಂದು ರೀಲ್ಸ್ನ ಮಾಡಬೇಕಿತ್ತು ಅಂದ್ಬಿಟ್ಟು ಮಾಡ್ತಾಯಿದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್ ಶಿವಪ್ರಿಯಾ.